ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಆವಣಿ ಬ್ಲಾಕ್ ಅಧ್ಯಕ್ಷರಾದ ವಿ ಆದಿನಾರಾಯಣ ಹಾಗೂ ಶಾಸಕರಾದ ಕೊತ್ತೂರು ಮಂಜುನಾಥ್ರವರು ಹೆಲ್ಮೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಹೆಲ್ಮೆಟ್ ಅನ್ನು ಪಡೆಯಲು ಆಗಮಿಸಿದ್ರು. ಅವರ ಈ ಕಾರ್ಯಕ್ರಮಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾ ಆದಿನಾರಾಯಣ್ ಅವರಿಗೆ ಧನ್ಯವಾದ ತಿಳಿಸಿದ್ರು. ಯಾವುದೇ ಪಕ್ಷದ ಗುರುತಿಸದೆ ಎಲ್ಲ ಜನರಿಗೂ 20,000 ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ರು. ಈ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳು ಹಲವರು ಆಗಮಿಸಿದ್ರು ಹಾಗೂ ಪೊಲೀಸರು ಬಹಳ ಕಟ್ಟುನಿಟ್ಟಿನಲ್ಲಿ ಯಾವುದೇ ನೂಕು ನುಗ್ಗಲಾಟ ಗಲಾಟೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಶಾಂತಿಯಿಂದ ನೆರವೇರಿಸಿದ್ರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿರುವುದು ವಿ ಆದಿನಾರಾಯಣ್ ಅವರು ಎಂದು ಜನರು ಧನ್ಯವಾದಗಳನ್ನು ತಿಳಿಸಿದ್ರು. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಒಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ. ದಯವಿಟ್ಟು ಒಂದು 10 ನಿಮಿಷ ಸಮಾಧಾನದಿಂದ ಇರಬೇಕು. ವೇದಿಕೆ ಮೇಲೆ ಆಸೀನರಿರುವಂತ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರೇ, ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ MLC ಆದಂಥ ಅನಿಲ್ ಅಣ್ಣನವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ದಯವಿಟ್ಟು ಕ್ಷಮಿಸಬೇಕು. ಯಾವುದು ನನ್ನ ಹೆಸರು ಹೇಳಕ್ ಹೋಗಲ್ಲ, ಟೈಮ್ ಅಭಾವ ಇದೆ. ನಮಗೆ ಕೊತ್ತೂರು ಮಂಜಣ್ಣ ಅವರು ಎಲ್ಲ ರೀತಿಯೂ ಸಹಕಾರ ಇದೆ. ಅದೇ ರೀತಿ ನಮ್ಮ MLC ಅನಿಲ್ ಅಣ್ಣ ಅವ್ರದ್ದು ಕೂಡ ಅಷ್ಟೇ ಎಲ್ಲ ರೀತಿಯ ಸಹಕಾರ ಇದೆ. ಈ ಕಾರ್ಯಕ್ರಮ ನಮ್ಮ ನೀಲಕಂಠನವರು ಕೂಡ ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಅವರ ನಿಮ್ಗೆಲ್ಲ ಗೊತ್ತು, ಅಕಾಲಿಕ ಮರಣದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಅವರು ಪಕ್ಷದ ಸಂಘಟನೆಗೋಸ್ಕರ ತುಂಬಾ ಆಸೆಗಳನ್ನು ಇಟ್ಕೊಂಡಿದ್ರು. ಆದ್ರೆ ದೇವರು ಅವ್ರಿಗೆ ಕೈ ಕೊಡ್ತು. ನಾವು ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ಯಾಕೆ ಮಾಡೋದಂದ್ರೆ, ನೋಡಿ, ಪ್ರತಿದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡಗಳಿರುತ್ತೆ. ಈ ಒತ್ತಡಗಳಿಂದ ಏನೋ ಆಲೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಏನೋ ಗೊತ್ತಿಲ್ಲದೆ ಅಪಘಾತಗಳಾಗ್ತವೆ. ಆಗ ಅಪಘಾತಗಳಾದಾಗ ಮೊದಲು ಪೆಟ್ಟು ಬೀಳೋದೆ ತಲೆಗೆ. ಈ ತಲೆಗೆ ಪೆಟ್ಟು ಬೀಳ್ತಾಗ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಚಿಕ್ಕ ಗಾಯ ಆದ್ರೂ ಮನುಷ್ಯ ಸತ್ತೋಗ್ಬಿಡ್ತಾರೆ. ಅದರಿಂದ ಈ ತಲೆಗೆ ಪೆಟ್ಟಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದೀವಿ. ಒಂದು ಜೀವ ಹೋದ್ರೆ ಆ ಕುಟುಂಬ ಅನಾಥವಾಗುತ್ತೆ. ಉದಾಹರಣೆಗೆ ನಾನು ಹೇಳ್ತೀನಿ, 2 ವರ್ಷದಿಂದ ಈ ಹೈವೇದಲ್ಲಿ ನೂರಾರು ಅಪಘಾತಗಳಾಗಿದೆ. ನೂರಾರು ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಎಲ್ಲ ಮುರ್ಕೊಂಡಿದ್ದಾರೆ. ಸುಮಾರು 30ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಈ 2 ವರ್ಷದಲ್ಲಿ ನಮ್ಮ ಗ್ರಾಮಾಂತರ ಸ್ಟೇಷನ್ ಮಾತ್ರ ನಾನು ರಿಪೋರ್ಟ್ ತಗೊಂಡಿದ್ದೀನಿ, ನಿನ್ನೆ ಕಳಿಸಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಜನ ಸತ್ತಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಅಂದ್ರೆ ಎಷ್ಟು ಜನ ಅನಾಥರಾಗಿರ್ತಾರೆ, ಆ ಕುಟುಂಬ ನಂಬಿಕೊಂಡಿರೋರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಕೊತ್ತೂರು ಮಂಜಣ್ಣವರ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಆಗಲ್ಲ, ಟೈಮ್ ಅಭಾವ ಇದೆ. ಅದರಿಂದ ದಯವಿಟ್ಟು 10 ನಿಮಿಷ ನೀವು ಲೈನ್ ನಲ್ಲಿ ನಿಂತುಕೊಂಡು ಯಾವುದು ತೊಂದರೆ ಇಲ್ಲದೆ ನೀವು ಹೆಲ್ಮೆಟ್ ಅನ್ನು ಪಡಿಬೇಕು. ಒಂದು 10 ನಿಮಿಷ ವೇಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಸಹಕಾರ ಕೊಟ್ಟ ಎಲ್ಲರಿಗೂ, ಅಂದ್ರೆ ಈ ಫೀಲ್ಡ್ ನಾನು ಕೇಳಿದೆ, ಕಲ್ಪಲ್ ಪ್ರಕಾಶನ್ನ ಈ ಫೀಲ್ಡ್ ಅಲ್ಲಿ ನಾನು ಇದು ಫಂಕ್ಷನ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದೆ. ಅವ್ರು ಅವಕಾಶ ಮಾಡಿಕೊಟ್ರು, ದೇವರಾಜನ ಅವಕಾಶ ಮಾಡಿಕೊಟ್ರು, ವಿಜಯಲಕ್ಷ್ಮಮ್ಮ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪೊಲೀಸ್ ಸಿಬ್ಬಂದಿ, ಎಲ್ಲಾ ಇಲಾಖೆಯವರು
ನಮಗೆ ಅವಕಾಶ ಮಾಡಿಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಮಾಧ್ಯಮದವ್ರಿಗೂ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಜಣ್ಣ ಅವರು ಮಾತಾಡಿ ಸ್ವಲ್ಪ ಬೇಗ, ಆದಷ್ಟು ಬೇಗ ಮುಗಿಸ್ಬೇಕು. ಅಲ್ಲಿ ಗಾಡಿ ಸ್ವಲ್ಪ ಹಿಂದೆ. ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳು, ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರುಗಳು, ಹಾಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಪುರಸಭೆಯ ಮಾಜಿ ಸದಸ್ಯರುಗಳು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಮತ್ತು ತಾಲೂಕಿನಾದ್ಯಂತ ಈ ಒಂದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ ಅನ್ನ ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಆತ್ಮೀಯರೇ, ಬಹುಶಃ ರಾಜೇಂದ್ರ ಗೌಡ್ರು ಹೇಳ್ದಂಗೆ ಮುಳುಬಾಗಿಲು ತಾಲೂಕಿನ ಇತಿಹಾಸದಲ್ಲಿ ಈ ದಿನ ಒಂದು ಅವಿಸ್ಮರಣೀಯವಾಗಿ ಉಳಿತಕ್ಕಂಥ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಕೋಲಾರ ಜಿಲ್ಲಾಡಳಿತ ಬಹುಶಃ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆಗೆ ನಮ್ಮ ಕೋಲಾರದ ಶಾಸಕರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹೈವೇದೊಂದು ಮೀಟಿಂಗ್ ಆಯ್ತು. ಈ ಹೈವೇ ಏನು ಮೀಟಿಂಗ್ ಆಯ್ತು, ಸೇಫ್ಟಿ ಮೆಷರ್ಸ್ ಬಗ್ಗೆ ಮಾತನಾಡ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಲಹೆಯನ್ನು ಕೊಟ್ರು. ಸರ್, ಇವತ್ತು ಬಹಳಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ನಾವು ರೋಡ್ ಮೆಷರ್ಮೆಂಟ್ಸ್, ರೋಡ್ ಬಗ್ಗೆ ಏನ್ ಮೆಷರ್ಸ್ ತಗೊಳ್ತಾ ಇದೀವೋ ಅದಕ್ಕಿಂತ ಹೆಚ್ಚಾಗಿ ಈ ಹೆಲ್ಮೆಟ್ ಹಾಕೊಂಡು ಹೋಗದೇ ಇರೋದ್ರಿಂದ ಬಹಳಷ್ಟು ಆಕ್ಸಿಡೆಂಟ್ಸ್ ಆಗಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಬಹುಶಃ ಹೆಲ್ಮೆಟ್ ಧರಿಸ್ಕೊಂಡು ಪ್ರಯಾಣ ಮಾಡದೆ ಆದ್ರೆ ಆಕ್ಸಿಡೆಂಟ್ ಆದ್ರೂ ಕೂಡ ತಲೆಗೊಂದು ಪೆಟ್ಟು ಬೀಳದೆ ಇದ್ರೆ ಅಟ್ಲೀಸ್ಟ್ ಅವ್ರನ್ನ ಬದುಕುಳಿಸ್ತಕ್ಕಂಥ ಪ್ರಯತ್ನಗಳಾದ್ರೂ ಕೂಡ ಮಾಡಬಹುದು. ಇದರ ಬಗ್ಗೆ ಏನಾದ್ರೂ ಒಂದು ಕಾರ್ಯಕ್ರಮವನ್ನ ನೀವು ಕಡ್ಡಾಯವಾಗಿ ರೂಪಿಸ್ಬೇಕು ಅಂತ ಹೇಳಿ ಅವರು ಸಲಹೆ ಮಾಡಿದ್ರಿಂದ ಅದು ಇವತ್ತು ಇಡೀ ಜಿಲ್ಲೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿದ್ದಂತ ನಿಖಿಲ್ ರವರು ಇವತ್ತು ಜಾರಿಗೆ ತಂದ್ರು. ಅದು ಜಾರಿಗೆ ತಂದ ಮೇಲೆ ಬಹಳಷ್ಟು ಪೊಲೀಸ್ ಇಲಾಖೆಯವರು ಕೂಡ ಬಹಳಷ್ಟು ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೊಂಡು ಹೆಲ್ಮೆಟ್ ಧರಿಸ್ತಕ್ಕಂಥದ್ದು ಕಡ್ಡಾಯವಾಗಿದೆ ಅಂತೇಳಿ ಅರಿವು ಮೂಡಿಸೋದ್ರ ಜೊತೆಗೆ ಹೆಲ್ಮೆಟ್ ಇಲ್ಲದೆ ಬರ್ತಕ್ಕಂಥವ್ರಿಗೆ ಕೂಡ ಫೈನ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡಿದಂತ ಸಂದರ್ಭದಲ್ಲಿ ಆದಿನಾರಾಯಣರವ್ರಿಗೆ ಒಂದು ಯೋಚನೆ ಆಯ್ತು. ಬಹುಶಃ ನಾವು ಎಷ್ಟೇ ಕಾನೂನನ್ನ ಕಠಿಣವಾಗಿ ತಂದ್ರೂ ಕೂಡ, ಜಾರಿಗೆ ಮಾಡಿದ್ರು ಕೂಡ ನಮ್ಮ ಜನರಿಗೆ ಅದರ ಮಹತ್ವ ಅರ್ಥ ಆಗೋದಿಲ್ಲ. 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟು ಬೈಕ್ ತಗೊಳ್ತೀವಿ, ಆದ್ರೆ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ತಗೊಳ್ಳೋದಿಲ್ಲ. ಅದೇನು ಮಾಡಕ್ಕಾಗಲ್ಲ, ನಮ್ಮ ಜನರ ಒಂದು ಇದೇನೆ ಹಂಗೆ. ಯಾಕೆ ನಾವು ಹೆಲ್ಮೆಟ್ ಅನ್ನ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬಾರ್ದು ಅಂತೇಳಿ ತಾಲೂಕಿನ ಎಲ್ಲ ಹಿರಿಯ ಮುಖಂಡರ ಜೊತೆಗೆ ಒಂದು ಸಮಾಲೋಚನೆ ಮಾಡಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ನನಗೊಂದು ಆಲೋಚನೆ ಬಂದಿದೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆಗಳನ್ನು ಕೂಡ ತಿಳಿಸಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಚರ್ಚೆ ಮಾಡಿ, ಇಲ್ಲ ಇದು ಒಳ್ಳೆ ಕಾರ್ಯಕ್ರಮ ಮಾಡೋಣ, ಇದು ಒಂದು ಜೀವವನ್ನ ಉಳಿಸ್ತಕ್ಕಂಥದ್ದು ಕಾರ್ಯಕ್ರಮ. ಒಂದು ಜೀವ ಉಳಿದ್ರೆ ಒಂದು ಕುಟುಂಬ ಉಳಿತದೆ, ಒಂದು ಜೀವದಿಂದ ಒಂದು ಕುಟುಂಬ ಮೇಲೆ ಆಧಾರ ಆಗಿರ್ತದೆ. ಇದು ನಾವು ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ಅವರ ಸಲಹೆಯನ್ನು ಒಪ್ಪಿದಾಗ ಯಾವ ರೀತಿ ಮಾಡಬೇಕು, ಹೆಂಗ್ ಮಾಡಬೇಕು, ಕೊಡೋದಕ್ಕೆ ಸಾಧ್ಯನಾ? 500 ಹೆಲ್ಮೆಟ್, 1000 ಹೆಲ್ಮೆಟ್, 2000 ಹೆಲ್ಮೆಟ್ ಕೊಡಬಹುದು. ಇಡೀ ತಾಲೂಕಿನಾದ್ಯಂತ ನಾವು ಹೆಲ್ಮೆಟ್ ಕೊಡ್ತೀವಿ ಅಂದ್ರೆ ಅದು 10,000 ಆಗ್ಬೋದು, 20,000 ಆಗ್ಬೋದು, 25-30,000 ಆಗ್ಬೋದು ಅಂದಾಗ ಆದಿನಾರಾಯಣರವರ ಒಂದು ಏನು ಸಲಹೆ ಇತ್ತು ಅದೆಲ್ಲರೂ ಕೂಡ ಒಪ್ಪಿ ಅದರಲ್ಲೂ ಕೂಡ ಬಹಳ ವ್ಯವಸ್ಥಿತವಾಗಿ, ಬಹಳ ಶಿಸ್ತುಬದ್ಧವಾಗಿ, ಬಹುಶಃ ಇಷ್ಟೊಂದು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನಾನು ಮಾತಾಡ್ಕೊಂಡು ಬಂದೆ ಮಂಜಣ್ಣವ್ರ ಹತ್ರ. ಯಾವ ರೀತಿ ಮಾಡಿದಾರೋ, ಹೆಂಗ್ ಮಾಡಿದಾರೋ, ಬ್ಯಾರಿಕೇಡ್ಸ್ ಹೆಂಗ್ ಹಾಕಿದಾರೋ, ಆ ಲೈನ್ ಹೆಂಗ್ ಮಾಡಿದಾರೋ ಅಂತೇಳಿ ಬಹಳಷ್ಟು ಇವತ್ತು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಈಗ 9:15ಗೆ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಇದ್ದಾರೆ ಇಲ್ಲಿ.
ಬಹುಶಃ ಇದು 2 ಗಂಟೆವರೆಗೂ ಮುಂದುವರಿಸಿದ್ರೆ ಒಂದು 25-30 ಸಾವಿರ ಕೂಡ ಆಗಬಹುದು. ಕೊನೆಗೆ ಹೆಲ್ಮೆಟ್ ಸಾಕಾಗದೇನು ಬರ್ಬೋದೇನೋ. ಇದು ಮುಂದುವರೆದ ಭಾಗ ಅಂತೇಳಿ ನಿಮ್ಮ ಸುಮಂಗಲಿ ಭವ ಯಾವ ರೀತಿ ಆಯಾ ಹೋಬಳಿಗಳಲ್ಲಿ ಹೋಗಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರೋ ಹಂಗೆ ಇದನ್ನು ಕೂಡ ಮಾಡ್ಬೇಕಾಗ್ತದೆ. ಪಾರ್ಟ್ 2 ಸಾಂಗ್ಲಿಯಾನ ಪಾರ್ಟ್ 1 ಪಾರ್ಟ್ 2 ಇದ್ದಂಗೆ, KGF ಪಾರ್ಟ್ 1 ಪಾರ್ಟ್ 2 ಇದ್ದಾಗೆ ಮತ್ತೆ ಮುಂದುವರೆದ ಭಾಗ ಕೂಡ ಮಾಡ್ಬೇಕಾಗುತ್ತೇನೋ ಅಂತ ನನಗಾದ್ರೂ ಕೂಡ ಭಾವಿಸ್ತಾ ಇದ್ದೇನೆ. ಇದೊಂದು ಉತ್ತಮವಾದಂತ ಕಾರ್ಯಕ್ರಮ. ಇದರಿಂದ ಹೆಲ್ಮೆಟ್ ಧರಿಸಿ ಆಗಬಾರ್ದು, ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಆಗೋಗ್ತದೆ. ಆಗೋದಂತ ಸಂದರ್ಭದಲ್ಲಿ, ಅಪಘಾತ ಅಂತ ಸಂದರ್ಭದಲ್ಲಿ ಇಲ್ಲ ಹೆಲ್ಮೆಟ್ ಹಾಕಿದ್ರಿಂದ ಇವತ್ತು ನಮ್ಮ ಪ್ರಾಣ ಉಳಿತು ಅಂತ ಅವ್ರಿಗೆ ಯಾವತ್ತು ಅರ್ಥ ಆಗ್ತದೆ. ಬಹುಶಃ ಅವತ್ತು ಆ ಕುಟುಂಬ ನಿಮ್ಮನ್ನ ನೆನೆಸ್ಕೊಳ್ತಕ್ಕಂಥದ್ದು, ನಿಮ್ಗೆ ಶುಭ ಹಾರೈಸ್ತಕ್ಕಂಥದ್ದನ್ನ ನಮ್ಮ ಅಮಾನುಲ್ಲಾ ಸಾಹೇಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈಗ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಪರವಾಗಿ ನಾನೇನೆ ಸ್ವತಃ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಯಾರು ಅಮಾನುಲ್ಲಾ ಸಾಹೇಬ್ರಿಗೆ ಹಾಕ್ರಪ್ಪ ಸಾಲು ಸ್ವಾಗತ ಕೋರ್ತಾ ಇದ್ದೀನಲ್ಲ. ರಾತ್ರಿ ಜಾಗರಣ ಪಾಪ. ಹೌದು, ಗೊತ್ತು. ಮಂಜಣ್ಣ ಕುಡಿ. ಆ ಪುಣ್ಯದ ಕೆಲಸ, ಆ ಕುಟುಂಬದ ಒಂದು ಆಶೀರ್ವಾದ, ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಏನ್ ಆಶೀರ್ವದಿಸ್ತಾರೆ, ಅದು ನಿಜವಾಗ್ಲೂ ಕೂಡ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಅದು ಸಲ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾವು ಬಹಳಷ್ಟು ದಿವಸಗಳಿಂದ ರಾಜಕಾರಣವನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತದೆ. ಚುನಾವಣೆಗಳು ಬಂದಾಗ ಮುಖಂಡರುಗಳು, ಅಭ್ಯರ್ಥಿಗಳಾಗ್ತಕ್ಕಂಥವ್ರು ಬರ್ತಾರೆ, ಚುನಾವಣೆಗೆ ನಿಲ್ತಾರೆ. ಚುನಾವಣೆಯಲ್ಲಿ ಗೆದ್ರೆ ನಮ್ ಜೊತೆಗಿರ್ತಾರೆ, ಚುನಾವಣೆ ಸೋತ್ರೆ ಮತ್ತೆ ಚುನಾವಣೆ ಬಂದಾಗೆ ನಮಗ್ ಸಿಗೋದು. ಆದ್ರೆ ಆದಿನಾರಾಯಣರವರು 2.5 ವರ್ಷಗಳಿಂದ ಚುನಾವಣೆಯಲ್ಲಿ ಸೋತ ನಂತರವೂ ಕೂಡ ನಿರಂತರವಾಗಿ ನಿಮ್ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳೋದ್ರ ಮೂಲಕ ಈ ತಾಲೂಕಿನ ಸಮಸ್ಯೆಗಳ 4ರಿಂದ ಅನೇಕ ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ರು. ಅವರ ಸಮಾಜ ಸೇವೆ ಹೆಚ್ಚು ಮತದಾರರು, ಅತಿ ಹೆಚ್ಚು ಪ್ರಬುದ್ಧರು 2013ರಲ್ಲಿ ಅವರನ್ನು ಶಾಸಕರಾಗಿ ನಾವು ಮಾಡಿದ್ವಿ. ಆದ್ರೂ ಶಾಸಕರಾಗಿ ಮಾಡಿದಾಗ್ಲಿಂದನೂ 2004ರಿಂದಲೂ ಅವರ ಸಮಾಜ ಸೇವೆ ನಮ್ಮ ತಾಲೂಕು ನಿಲ್ಲಿಸಿಲ್ಲ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಅವರು 2023ವರೆಗೂ ಕೂಡ ನಮ್ಮ ತಾಲೂಕಿನ ಮಗನಾಗಿ ನಮ್ಮ ತಾಲೂಕಿಗೆ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ನಮ್ಮ ಕೊತ್ತೂರು ಮಂಜುನಾಥ್ ಅವರು. ಅವರ ಒಂದು ಸೇವೆಯನ್ನು ಗುರುತಿಸಬೇಕು, ಅವರ ಸೇವೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅವರ ವಾರಸುದಾರರಾಗಿ ನಮ್ಮ ಆದಿನಾರಾಯಣ ಅವರನ್ನ ಈ ಮುಳಬಾಗಿಲು ತಾಲೂಕು 2023ರ ಅಭ್ಯರ್ಥಿಯಾಗಿ ವಿಧಾನಸಭಾ ಅಭ್ಯರ್ಥಿಯಾಗಿ ಆಯ್ಕೆ ಟಿಕೆಟ್ ಕೊಟ್ಟರು. ಕಾರಣಾಂತರಗಳಿಂದ ಅವರು ಸೋತರು ಸಮೇತ ನಮ್ಮ ಕೊತ್ತೂರು ಮಂಜುನಾಥ್ ಅವರ ನಿರ್ದೇಶನದ ಮೇರೆಗೆ, ಅವರ ಸಲಹೆ ಮೇರೆಗೆ ಮುಳಬಾಗಿಲು ತಾಲೂಕಲ್ಲಿ ಒಂದು ದಿನಾನೂ ಬಿಡದಿರ ಅವರು ಒಂದಲ್ಲ ಒಂದು ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದು ನಮ್ಮ ತಾಲೂಕಿನ ಮಗನಾಗಿ ಅವರು ಆದಿನಾರಾಯಣ ಅವರು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಹೆಸರು ಉಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಕಾರ್ಯಕ್ರಮಗಳು ದೀರ್ಘ ಸುಮಂಗಲಿ ಭವ ಆಗಿರ್ಬೋದು, ಮಾತೃದೇವ ಭವ ಕಾರ್ಯಕ್ರಮಗಳಾಗಿರ್ಬೋದು, ಇಂಥ ಕಾರ್ಯಕ್ರಮಗಳು ಸುಮಾರು ಉದ್ಯೋಗ ಮೇಳ ಆಗಿರ್ಬೋದು, ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದು ಜನರ ಬಳಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣ ಅವರಿಗೆ ಕೊತ್ತೂರು ಮಂಜುನಾಥ್ ಅವರ ಆಶೀರ್ವಾದ, ನಮ್ಮ ತಾಲೂಕಿನ ಜನರ ಆಶೀರ್ವಾದ ಇರಬೇಕು ಅಂತ ಈ ಸಮಯದಲ್ಲಿ ಕೋರ್ತಾ, ಈ ಒಂದು ಕಾರ್ಯಕ್ರಮ, ಈ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಆದಿನಾರಾಯಣ ಅವರು ಎಷ್ಟು ಮುತುವರ್ಜಿ ವಹಿಸಿದ್ದಾರೆ ಅಂದ್ರೆ ಅಷ್ಟು ಮುತುವರ್ಜಿ ವಹಿಸಿದ್ದಾರೆ. ನಮ್ಮ ತಾಲೂಕಿನ ಜನರು ಎಲ್ಲೂ ಯಾವುದೇ ಒಂದು ಆಕ್ಸಿಡೆಂಟಲ್ ಆಗ್ಲಿ, ಸುಮಾರು ಆಕ್ಸಿಡೆಂಟಲ್ ರಿಪೋರ್ಟ್ ನಾವು ಸುಮಾರು 3-4 ವರ್ಷದಿಂದ ನೋಡಿದಾಗ ಸುಮಾರು ಜೀವಗಳು ಹೋಗಿದೆ, ಸುಮಾರು ಕೈಕಾಲು ಮುಟ್ಕೊಂಡಿದ್ದಾರೆ. ಇಂತಹ ಅನೇಕ ದುರ್ಘಟನೆ ಸಂಘಟನೆಗಳು ನಡೆದಿದೆ. ಇವೆಲ್ಲ ಆಗಬಾರ್ದು ಅಂತ ಹೇಳಿ ಅವರು ಈ ಒಂದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ನಮ್ಮ ತಾಲೂಕಿನ ನಾಗರಿಕರು ಸುರಕ್ಷಿತವಾಗಿರ್ಬೇಕು, ಹೆಂಡತಿ ಮಕ್ಕಳ ಕುಟುಂಬದ ಜೊತೆ ಇರಬೇಕು ಅಂತ ಹೇಳಿ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಸುಮಾರು ನಮ್ಗೆ 20,000 ಆಗ್ಲಿ, 25,000 ಆಗ್ಲಿ, 30,000 ಆಗ್ಲಿ ಎಷ್ಟಾದ್ರೂ ಕೊಡ್ತೀನಿ ಅಂತ ಹೇಳಿ ಈ ಆದಿನಾರಾಯಣ ಅವರು ನಮ್ಮ ಈ ತೀರ್ಮಾನ ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ನಾಯಕರಾದಂತ ನಮ್ಮ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಉದ್ಘಾಟನೆ ಮಾಡಿ, ಅವರ ಜೊತೆಗೆ ನಮ್ಮ ವಿಧಾನಸಭಾ ಸದಸ್ಯರಾದಂತ MLC ಅನಿಲ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ಅವರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲೋ ಅನೇಕ ಜನ ಸುಮಾರು 15 ದಿನದಿಂದ ಅನೇಕರು ನಮ್ಮ ಕಾರ್ಯಕ್ರಮದ ನಮ್ಮ ಪಕ್ಷದ ಮುಖಂಡರಾಗಿರ್ಬೋದು, ಮೀಡಿಯಾ ಮಿತ್ರರಾಗಿರ್ಬೋದು, ಅನೇಕ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ MLC ಅನಿಲ್ ಕುಮಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರ ಸಹಕಾರದಿಂದ, ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ಈ ತಾಲೂಕಿನ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದಕ್ಕೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದ್ರ ಮೂಲಕ ಸರ್ಕಾರದಿಂದ ಪಕ್ಷದ ಕಾರ್ಯಕರ್ತರಿಗೆ ಏನೆಲ್ಲ ನಾಮನಿರ್ದೇಶನಗಳಾಗಬೇಕು ಅದೆಲ್ಲವನ್ನ ಮಾಡಿಸೋದ್ರ ಮೂಲಕ, ಎಲ್ಲ ಜಾತಿ ವರ್ಗಗಳಿಗೆ ಮಾಡಿಸೋದ್ರ ಮೂಲಕ, ಎಲ್ಲರಿಗೂ ಅವಕಾಶಗಳನ್ನ ಮಾಡಿಕೊಡೋದ್ರ ಮೂಲಕ ಬಹುಶಃ ಒಬ್ಬ ಶಾಸಕರು ಯಾವ ರೀತಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ ಅದೇ ರೀತಿ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಪಕ್ಷದ ಸಂಘಟನೆಗೂ ಕೂಡ ಬರೀ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥದ್ದು ಮತ್ತು ನಾಮನಿರ್ದೇಶನ ಮಾಡುವಂಥದ್ದು ಅಲ್ಲ, ಅದರ ಜೊತೆಗೆ ಪಕ್ಷದ ಸಂಘಟನೆಯನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ನಮ್ಮ ದಿವಂಗತ ನೀಲಕಂಠೇಗೌಡರನ್ನ, ಅವರ ಅಕಾಲಿಕ ಮರಣ ಆದ್ಮೇಲೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಒಂದು ಶೂನ್ಯ ಆವರಿಸಿತ್ತು. ಏನು ಮುಂದೆ ಯಾವ ರೀತಿ ಪಕ್ಷದ ಸಂಘಟನೆ ಮಾಡೋದು, ಯಾರಿಗೆ ಪಕ್ಷದ ಜವಾಬ್ದಾರಿಯನ್ನ, ಸಂಘಟನೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಪಕ್ಷ ನಮಗೆ ತಾಯಿ ಇದ್ದಾಗೆ, ಪಕ್ಷ ಉಳಿದ್ರೆ ನಾವೆಲ್ಲ ಉಳಿತೀವಿ, ಪಕ್ಷದ ಉಳಿಸ್ತಕ್ಕಂಥ ಕೆಲಸವನ್ನ, ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನ ನಾನೇನೆ ಜವಾಬ್ದಾರಿ ತೆಗೆದುಕೊಳ್ತೀನಿ ಅಂತೇಳಿ ಎಲ್ಲ ತಾಲೂಕಿನ ಮುಖಂಡರ ಒಂದು ಅಭಿಪ್ರಾಯ, ಸಲಹೆ ಮೇರೆಗೆ ಕೊತ್ತೂರು ಮಂಜುನಾಥ್ ರವರ ಒಂದು ಬೆಂಬಲದಿಂದ, ಸಹಕಾರದಿಂದ ಇವತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೂಡ ಅತ್ಯಂತ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಪಕ್ಷದ ಸಂಘಟನೆಗೆ ಹೆಚ್ಚು ಬಲ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಆದಿನಾರಾಯಣರವರು ಮಾಡ್ತಾ ಇದ್ದಾರೆ. ಇವತ್ತು ಸಮಾಜ ಸೇವೆ ಬಹುಶಃ 2003ರಿಂದ 2013 10 ವರ್ಷಗಳ ಕಾಲ ನಿರಂತರ ಸಮಾಜ ಸೇವೆ ಮಾಡೋದ್ರ ಮೂಲಕ ಕೊತ್ತೂರು ಮಂಜುನಾಥ್ ರವರು ಯಾವ ರೀತಿ ತಾಲೂಕಿನ ಜನತೆಯ ಮನೆ ಮಗನಾಗಿ ಎಲ್ಲರ ಹೃದಯದಲ್ಲಿ ಸ್ಥಾಪಿಸಿದ್ರು, ಅದನ್ನ ಅವರ ಉತ್ತರಾಧಿಕಾರಿಯಾಗಿ, ಅವರ ವಾರಸ್ದಾರರಾಗಿ ಇವತ್ತು ಆದಿನಾರಾಯಣರವರು ಕೂಡ ಈ ಒಂದು ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವರ ದೀರ್ಘ ಸುಮಂಗಲಿ ಭವ, ಹೆಣ್ಮಕ್ಕಳನ್ನ ಗೌರವಿಸ್ತಕ್ಕಂಥದ್ದು, ಏನು ತಾಯಿ ಮನೆಯಿಂದ ಯಾವ ರೀತಿ ಅರಿಶಿಣ ಕುಂಕುಮ ಇದು ಕೊಡ್ತಾರೆ ಆ ರೀತಿ ಇವತ್ತು ಆದಿನಾರಾಯಣರವರು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಯುವಕರು, ವಿದ್ಯಾವಂತರಾದ್ಮೇಲೆ, ಗ್ರಾಜುಯೇಷನ್ ಪಡ್ಕೊಂಡ್ಮೇಲೆ, ಡಿಪ್ಲೊಮಾ ಆದ್ಮೇಲೆ, ITI ಆದ್ಮೇಲೆ, SSLC ಮುಗಿಸಿದ್ಮೇಲೆ ಉದ್ಯೋಗ ಸಿಗದೆ ಯಾವ ರೀತಿ ಯಾವ ಉದ್ಯೋಗಕ್ಕೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಯಶಸ್ವಿಯಾದಂತ, ಬಹುಶಃ ಅದು ಕೂಡ ಮುಳಬಾಗಿಲ ತಾಲೂಕಿನ ಇತಿಹಾಸದಲ್ಲಿ ಉಳಿದು ಹೋಗ್ತಕ್ಕಂಥ ಕಾರ್ಯಕ್ರಮ, ಯಶಸ್ವಿಯಾದಂತ ಉದ್ಯೋಗ ಮೇಳವನ್ನು ಕೂಡ ಮಾಡೋದ್ರ ಮೂಲಕ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಮಾಜ ಸೇವೆಯನ್ನ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಹೆಣ್ಮಕ್ಳನ್ನು ಗೌರವಿಸ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗವನ್ನು ಕೊಡೋದ್ರ ಮೂಲಕ ಅವ್ರಿಗೆ ಸ್ವಾಭಿಮಾನದ ಬದುಕನ್ನ ಕಂಡುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು, ಮತ್ತು ಇವತ್ತು ಹೆಲ್ಮೆಟ್ ವಿತರಣೆ, ಒಂದು ರಕ್ಷಣೆ, ಪ್ರಾಣ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಮುಂದಿನ ದಿವಸಗಳಲ್ಲಿ ಇದೆಲ್ಲವೂ ಕೂಡ ನಿಮ್ಮನ್ನ ಕಾಪಾಡ್ತದೆ. ಈ ತಾಲೂಕಿನ ಜನತೆ ನಿಮ್ಮ ಕೈ ಹಿಡಿತಾರೆ. 2028ರಲ್ಲಿ ನಿಮಗೆ ಒಳ್ಳೇದಾಗ್ತದೆ. ಮಂಜಣ್ಣವರ ಆಶೀರ್ವಾದ, ಮಂಜಣ್ಣವರ ಬೆಂಬಲದಿಂದ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮುಳಬಾಗಿಲು ತಾಲೂಕು ಅಂದ್ರೆ ಕರ್ನಾಟಕಕ್ಕೆ ದೇವಮೂಲೆಯಲ್ಲಿ ಇರ್ತಕ್ಕಂತ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿರುವಂತ ಈ ನಾಡು ದೇವರ ನಾಡು ಅಂತಾನೆ ಕರೀಬಹುದು ನಮ್ಮ ಮುಳಬಾಗಿಲು ಕೋಲಾರ ಜಿಲ್ಲೆನ. ಮೊದಲನೇದಾಗಿ ಇವತ್ತು ಮಾಡ್ತಾ ಇರುವಂತ ಕಾರ್ಯಕ್ರಮ ಉತ್ತಮವಾದಂತ ಕಾರ್ಯಕ್ರಮ. ಯಾಕಂದ್ರೆ ಒಂದು ಪ್ರಾಣವಂತ ಉಳಿಸುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ನಮ್ಮ ತಾಲೂಕಿನ ರೈತ ಬಾಂಧವರಿಗೆ ಎಲ್ಲರಿಗೂ ತಲೆಗೆ ಹೆಲ್ಮೆಟ್ ಹಾಕೊಂಡು 2 ವೀಲರ್ ಓಡಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್.
ಒಂದೊಂದು ವ್ಯಕ್ತಿನೂ ಇಲ್ಲಿ ಬಂದಿರುವಂತವರು ಹೆಲ್ಮೆಟ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ವ್ಯಕ್ತಿನೂ ನಮ್ಮ ಸೂರ್ಯ ಚಂದ್ರನ ತರ ನಮಗೆ. ಯಾಕಂದ್ರೆ ಅವರು ನಮ್ಮ ತಾಲೂಕಿನ ಮಕ್ಕಳು, ನಮ್ಮ ತಾಲೂಕಿನ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ಈ ಮಣ್ಣಲ್ಲಿ ಜೀವನ ಮಾಡ್ತಾ ಇರುವಂತರು ನಮ್ಮ ರೈತರು. ಒಂದು ಒಳ್ಳೆ ಕಾರ್ಯಕ್ರಮ, ಇಂಥ ಒಂದು ಕಾರ್ಯಕ್ರಮ ನನಗೂ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಐಡಿಯಾ ಬಂದಿಲ್ಲ. ಅಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಮ್ಮ 2023 ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಆದಿನಾರಾಯಣ ಅವರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ನೀವು ಇಲ್ಲಿ ತಾಲೂಕಿನ ಜನ ಚೆನ್ನಾಗಿರ್ಬೇಕು, ಅವರು ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಏನ್ ನೋಡ್ತಾ ಇದ್ದೀರಾ ನೀವು ನಿಮ್ಮ ಮನಸ್ಸಲ್ಲಿದೆ, ಅದೇ ರೀತಿಯಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಕಾಂಗ್ರೆಸ್ ಕುಟುಂಬದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ಆ ಕುಡುಮಲೆ ಗಣಪತಿ, ಮುಳಬಾಗಿಲು ಆಂಜನೇಯ ಸ್ವಾಮಿ, ಆವನಿ ರಾಮಲಿಂಗೇಶ್ವರ, ವಿರೂಪಾಕ್ಷೇಶ್ವರ, ನಮ್ಮ ಹೈದರಲ್ಲಿ ದರ್ಗಾ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು. ಇವತ್ತು ನಮ್ಮ ಅಮಾನನ್ ಅವರು ಇದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅನಿಲನು ವೇದಿಕೆ ಮೇಲೆ ಇರ್ತಕ್ಕಂಥ ಕಾಂಗ್ರೆಸ್ ಕುಟುಂಬ ಎಲ್ಲ ಕುಟುಂಬದವರು ಏನಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತೇನಂದ್ರೆ ಎಲ್ಲರೂ ಹೇಳ್ಬೋದು, ಮೊನ್ನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದ್ರು ಇಲ್ಲಿಂದ, ಅಣ್ಣ ಅದ್ಯಾರೋ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟ್ ಏನು ಅಂದ್ರೆ 1 ಲಕ್ಷ ರೂಪಾಯಿ ಗಾಡಿ ತಗೊಂಡಿರೋರಿಗೆ 500 ರೂಪಾಯಿ ಹೆಲ್ಮೆಟ್ ತಗೋರಕ್ಕ ಆಗೋದಿಲ್ವಾ ಅಂತ ಹೇಳಿದ್ದಾರೆ ಅಣ್ಣ. ನಾವೇನಾದ್ರೂ ಅದಕ್ಕೆ ಹೇಳ್ಬೇಕಲ್ಲ ಅಂತ ಹೇಳಿದ್ರು. ಅಪ್ಪ ಸ್ವಾಮಿ, ಅವ್ರು ಹೇಳಿದ್ರೆ ಹೇಳ್ಕೊಳ್ಳಿ. ಈಗ ಬಾಲಾಜಿ ಭವನಿಂದ ಇಲ್ಲಿಂದ ನಿನಗೆ ನಂಗ್ಲಿವರೆಗೂ 11 KV ಲೈನ್ ಹಾಕಿದ್ರು ಒಂದು ಜಾಗದಲ್ಲಿ ಎಲ್ಲಾದ್ರೂ ಒಂದು ಜಂಪ್ ಹಾಕಿದ್ರೆ ಅದು ಕರೆಂಟ್ ಪಾಸ್ ಹಾಕೋದು, ಇಲ್ಲಾಂದ್ರೆ ಆಗೋದಿಲ್ಲ. ಜಂಪ್ ಆಗಿಲ್ಲ, ಇದೆಲ್ಲ ವೇಸ್ಟ್, ಇಲ್ಲಿಂದ ಅಲ್ಲಿವರೆಗೂ ವೇಸ್ಟ್. ಎಲ್ಲಿಂದ ಬಾಲಾಜಿ ಭವನಿಂದ ನಂಗ್ಲಿವರೆಗೂ ಲೈನ್ ಹಾಕಿದ್ರು ವೇಸ್ಟ್ ಕರೆಂಟ್ ಲೈನು. ಅದಕ್ಕೆ ಟ್ರಾನ್ಸ್ಫರ್ ಇಂದ ಡಿಸ್ಟ್ರಿಬ್ಯೂಟ್ ಆಗುವಂತ ಕರೆಂಟ್ ಇರುತ್ತಲ್ಲ, ಅಲ್ಲಿ ಒಂದು ಜಂಪ್ ಹಾಕ್ಬೇಕಾದ್ರೆ ಆ ಜಂಪ್ ಹಾಕಿ ಫೀಸ್ ಹಾಕಿದ್ರೆ ಕರೆಂಟ್ ಅಲ್ಲಿವರೆಗೂ ಪಾಸ್ ಆಗೋದು. ಅದೇ ರೀತಿ ಯಾರೋ 100 ಜನ ಮಾತಾಡ್ಕೋಬಹುದು. ನೀನು ಒಂದು ಲಾರಿ ಲೋಡ್ ಟೈನ್ ದರ ಇಟ್ಕೊಂಡ್ ಬಂದ್ರು ತೆಲುಗಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು, ಲಾರಿ ಲೋಡ್ ಟೈನ್ ದರ ಬಿಟ್ಟು ಡಬ್ಬಲ್ ಮುಂಡಲ್ ನೈನ ಕುಟ್ಟೇದನ್ಕೆ ಅಂತ. ಆತರ డబ్బుల మే హెల్మెట్ ఉంది కదా తలకాయ చేసుకునేది, అదే డబ్బులము. అంటే ఏమైనా కానీ మల్లెపూలు కావాలంటే తీసుకోవచ్చు, కేజీలో దారం తీసుకోవచ్చు, కానీ దారంకి మల్లెపూలు కట్టేదానికి మన ఆడబిడ్డ చెయ్యి ఉండాలి దాన్ని చుట్టేదానికి, లేదంటే ಸೂದೆನ ఉండాలి దానికి. ಅಟ್లా ಒಂದು 2 ವೀಲರ್ ತಗೊಳ್ಳಕ್ಕೆ 1 ಲಕ್ಷ ಅಂತ ಹೇಳಿದ್ರೆ 80,000 ರೂಪಾಯಿ ಲೋನ್ ಕಟ್ಟಿರ್ತಾರೆ, ಲೋನ್ ತಗೊಂಡಿರ್ತಾರೆ, 20,000 ರೂಪಾಯಿ ಕೈಯಿಂದ ಕಟ್ಟಿರ್ತಾರೆ. ಆದ್ರೆ ಆ ಹೆಲ್ಮೆಟ್ 500 ರೂಪಾಯಿ ಅಂದ್ರೂ ಇವತ್ತು ನಮ್ಮ ರೈತರ ಕಷ್ಟನೇ. ಏನ್ ಯಾರೋ ಹೇಳಿರೋ ತರ ಯಾರೋ ರೈತರ ಹತ್ರ ದುಡ್ಡಿಲ್ಲ. ಇವತ್ತೇನಾದ್ರೂ ಈ ದೇಶದಲ್ಲಿ ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದ್ರ ರೈತರಿಗೆ ಅನ್ಯಾಯ ಆಗ್ತಾ ಇರೋದು. ಆ ರೈತರಿಗೆ ಅನ್ಯಾಯ ಆಗ್ಬಾರ್ದು, ನಮ್ಮ ರೈತರ ಪ್ರಾಣಗಳನ್ನು ಉಳಿಬೇಕು, ನಮ್ಮ ರೈತರ ಆರೋಗ್ಯ ಚೆನ್ನಾಗಿರ್ಬೇಕು, ರೈತರಿಗೆ ಕಾಲು ಕೈ ತಲೆ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಎಕ್ಸಾಂಪಲ್ಗೆ ನಮ್ಮ ಬಂದಿಲ್ಲ ತಾತಗಟ್ಟ ರವಿ ಅಂತ ನಮ್ಮ ಅಂಬ್ಲಿಕಲ್ ಪಂಚಾಯತಿ ಒಳ್ಳೆ ಲೀಡರ್ ನಮ್ಗೆ. ಆತ್ಮ ಅಲ್ಲೆಲ್ಲ ವಂಸಾಂಧ್ರದ ಹತ್ರ 2 ವೀಲರ್ ಅಲ್ಲಿ ಬಿದ್ದು ಕೈ ಕಾಲು ಎಲ್ಲ ಏಟ್ಗಳಾಗಿ ಹೋಗ್ಬಿಟ್ಟಿತ್ತು. ಆತ್ಮಿಗೆ ಏಟ್ಗಳಾಗಿತ್ತು, ಎಲ್ರಿಗೂ ಗೊತ್ತು. 6 ತಿಂಗಳು ಮನೆಯಲ್ಲಿ ರಸ್ಟ್ ಇದ್ದ. ಯಾರಪ್ಪ ಸಾಕಿದ್ರು ಅವ್ರ ಮನೆಯಲ್ಲಿ? ಆತ್ಮದಿಂದಾನೇ ಕಷ್ಟ. ಅದೆಲ್ಲ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವ್ ಇವತ್ತು ಹೆಲ್ಮೆಟ್ ಕಾರ್ಯಕ್ರಮವನ್ನ ವಿತರಣೆ ಮಾಡ್ತಾ ಇರೋದು. ಇವತ್ತೆಲ್ಲರಿಗೂ ನಾನು ಹೇಳೋದಿಷ್ಟೇ, ಆದಿನಾರಾಯಣನವ್ರು ಆಗ್ಬೋದು, ನಮ್ಮ ರಾಮಲಿಂಗಾರೆಡ್ಡಿನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನನ್ ಅವರು, ಎಲ್ಲರೂ ಅಷ್ಟೇ ಒಳ್ಳೆ ಕಾರ್ಯಕ್ರಮ. ನಾನು ಮೊದಲು ಯಾವ ರೀತಿಯಲ್ಲಿ 2003-4ರಿಂದ ನಾನು 2023ವರೆಗೂ ನಾನು ಇದ್ದೆ ಮಾಡ್ಕೊಂಡು ಬರ್ತಾ ಇದ್ದೆ, ಅದೇ ರೀತಿ ಒಂದು ಒಳ್ಳೆ ಉತ್ತಮವಾದಂತ ವ್ಯಕ್ತಿ ಆದಿನಾರಾಯಣ ಅವರು ಸಿಕ್ಕಿದ್ದಾರೆ. ಅವರನ್ನ ನಾವು ಯೂಸ್ ಮಾಡ್ಕೋಬೇಕು. ಹೆಂಗೆ ಅಂದ್ರೆ, ನೀರು ಕುಡಿ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಕೇಳಿದ್ರಲ್ಲಿ ಬಾಟ್ಲ್ ಇದೆ, ಎತ್ತಿ ನಾನು ಅಮಾನನ ಮುಂದೆ ಹೇಳ್ತೀನಿ, ಅಣ್ಣ ನೀರು ಕುಡಿಯೋಣ ಅಂತ ಹೇಳ್ತೀನಿ. ಬಾಟ್ಲಲ್ಲಿ ಬಾಯಲ್ಲಿ ಉಯ್ಯಿ ಅಂದ್ರೆ ನಮ್ಗೆ ಹಾಕು, ಬಾಯಲ್ಲಿ ನಿನ್ನೆ ಕುಡ್ಸು ಅಂದ್ರೆ ಕುಡ್ಸಕ್ ಆಗೋದಿಲ್ಲ, ಇಲ್ಲ ಜಾಸ್ತಿ ಆಗ್ಬಿಡುತ್ತೆ, ಇಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದರಿಂದ ಅವ್ರನ್ನ ಯೂಸ್ ಮಾಡ್ಕೊಳ್ಳುವಂತ ಜವಾಬ್ದಾರಿ ನಮ್ದಿರುತ್ತೆ. ಆದಿನಾರಾಯಣ, ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ, ನಾವೆಲ್ಲ ನಿಮ್ಮ ಸಹಕಾರ ಬೆಂಬಲಕ್ಕಿರ್ತೀವಿ. ನಿಮ್ಮ ಸರ್ವಿಸ್ ಅನ್ನ ನಾವು ಮೆಚ್ಚುಗೆ ಪಟ್ಟಿದ್ದೀವಿ. ನಿಮ್ಮ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮುಳಬಾಗಿಲು ತಾಲೂಕಿನ ಜನ ನಂಬಿದ್ರೆ ಪ್ರಾಣ ಕೊಡ್ತಾರೆ ಅಂತ ಜನ ಈ ಮುಳಬಾಗಿಲು ತಾಲೂಕು ಜನ ನಂಬಿದ್ರೆ ಪ್ರಾಣ ಕೊಡುವಂತವ್ರು. ಮುಳಬಾಗಿಲು ತಾಲೂಕಿನ ಜನ ಯಾವ ತರ ಅಂದ್ರೆ, ಇವತ್ತು ನಿನಗಿಲ್ಲಿ ಜಾತಿ ಇದೆ, ನಿಮ್ಮ ಜನಾಂಗದವರು ಅಷ್ಟೋ ಜನ ಇದ್ದಾರೆ, ನಿನಗೆ ಎಲ್ಲರಿಗೂ ಅಷ್ಟೋ ಜನ ಅವ್ರವ್ರ ಜಾತಿಗೆ ಇದ್ದಾರೆ. ನನಗೆ ಯಾರಪ್ಪ ಇದ್ರು? ನನ್ನ ಜಾತಿ ಒಂದು 10,000-20,000 ಓಟ್ ಇತ್ತೇನು ನನಗೆ? ಯಾವ್ದನ ಇತ್ತ? ಯಾವುದೂ ಇಲ್ಲ ನನಗೆ. ಆದ್ರೆ ನನ್ನ ಈ ಮುಳಬಾಗಿಲು ತಾಲೂಕಲ್ಲಿ 32,146 ಓಟಲ್ಲಿ ಅವತ್ತು ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಸಿದ್ರಿ. ನಾನು ತೋರಿಸಿದಂತ ನಾಗೇಶನ್ ಗೆಲ್ಸಿದ್ರಿ ನೀವು. ಅವತ್ತು ಕಷ್ಟಪಟ್ಟು 9,000 ಓಟಲ್ಲಿ ಗೆಲ್ಸಿದ್ರಿ ನೀವು. ಆದ್ರೆ ಜಾತಿ ಇಲ್ಲೇ ಇದ್ರು ನನ್ನನ್ನು ಗೆಲ್ಸಿದಾರೆ ಅಂದ್ರೆ ಎಷ್ಟು ನಂಬಿಕಸ್ತ್ರಿ ಮುಳಬಾಗಿಲು ತಾಲೂಕಿನ ಜನ.
ಅಷ್ಟು ನಂಬಿಕೆ ಇರತಕ್ಕಂಥವ್ರು ಮುಳಬಾಗಲ್ ತಾಲೂಕು ಜನ ಇದ್ದಾರೆ. ಅದರಿಂದ ಇವತ್ತು ಅದೇ ರೀತಿ ನನಗೆ ಕೋಲಾರಲ್ಲಿನೂ ಸೇಮ್ ಮುಳಬಾಗಲ್ ತರ ಕೋಲಾರಲ್ಲಿ ನನಗೆ ಆಶೀರ್ವಾದ. ಅಲ್ಲೇನು ಜಾತಿ ಇದೆಯಾ? ನನಗೆ ಏನೂ ಇಲ್ಲ. ಪ್ರೀತಿ, ವಿಶ್ವಾಸ, ನಿಮ್ಮಲ್ಲಿ ಮಾಡಿರುವಂತ ಕೆಲಸ, ನೀವು ನನ್ನ ಬಗ್ಗೆ ಒಳ್ಳೇದು ಹೇಳಿರೋದನ್ನ ಆ ಕೋಲಾರಲ್ಲಿ ಇಂಪ್ಲಿಮೆಂಟ್ ಆಯ್ತು ನನಗೆ. ಅದರಿಂದ ನಾವು ಗೆದ್ದಿದ್ದು. ಅದೇ ರೀತಿ ಆದಿನಾರಾಯಣನವ್ರನ್ನ ಕೈ ಬಿಡಬೇಡ್ರಿ, ನಾವು ನಿಮ್ ಜೊತೆಗೆ ಇರ್ತೀವಿ. 2028 ಆದಿನಾರಾಯಣನವರ ಟಾರ್ಗೆಟ್, ಎಲ್ಲರೂ ನಿಮ್ ಜೊತೆಯಲ್ಲಿ ಇರ್ತೀವಿ. ಲೇಟ್ ಆಗಿದೆ ಪಾಪ, ರಶ್ ಜಾಸ್ತಿ ಆಗ್ಬಿಟ್ಟಿದೆ, ಇನ್ನೆಲ್ಲ ಕೊಟ್ಬಿಡೋಣ. ಆಮೇಲೆ ಪತ್ರಕರ್ತರು, ಮಾಧ್ಯಮಿತ್ತವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮಿಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ, ಆದಿನಾರಾಯಣನವ್ರಿಗಾಗ್ಬೋದು, ಆಮೇಲೆ ನಮ್ಮ ಅಮಾನಣ್ಣವ್ರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬ ಏನ್ ಈ ಸಂಸಾರ ಇದೆ, ಈ ಸಂಸಾರ ಎಲ್ಲ ಅವ್ರಿಗೆ ಸಹಕರಿಸಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಆದಿನಾರಾಯಣನವ್ರನ್ನ ಈ ಬರುವಂತ 28ಗೆ ನೀವೆಲ್ಲರೂ ಸೇರಿ ಅವರನ್ನ ಶಾಸಕರಾಗಿ ಮಾಡಿ ಇನ್ನ ಅನೇಕ ಸೇವೆಗಳು ನಿಮಗೋಸ್ಕರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ಸರ್ವಿಸ್ಗೆ ಮುಂದೆ ಹೋಗ್ಲಿ ಎಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಇನಾಗ್ರೇಷನ್ ಮಾಡಿ ಹೆಣ್ಮಕ್ಳಿಗೆ. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು 2023 ನಮ್ಮ ಅಭ್ಯರ್ಥಿಯಾದಂತ ಆದಿನಾರಾಯಣರವರ ನೇತೃತ್ವದಲ್ಲಿ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ನಿಂದ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತ ಈ ತಾಲೂಕಿನ ಮಾಜಿ ಶಾಸಕರು, ಕೋಲಾರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಆತ್ಮೀಯರು ಆದಂತ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ರವರೇ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಆದಂತ ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮ ಪಕ್ಷದ ಎಲ್ಲ ಆತ್ಮೀಯ ಮುಖಂಡರ ಪ್ರೀತಿಗೆ ಪಾತ್ರರಾದಂತ ಆದಿನಾರಾಯಣ ಕತ್ತೂರು ಮಂಜನೋಳು బాగుంది. ನಮ್ಮ ಆದಿನಾರಾಯಣನವರಿಗೆ ಜೈವಾಗ್ಲಿ ಎಲಿಮೆಂಟ್ ಕೊಟ್ಟು ಸಹಕರಿಸಿದ್ದಾರೆ. ಜನಗಳಿಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆ ಹುಟ್ಟಿ ಬಂದು ಮತ್ತೆ MLA ಆಗ್ಲಿ ನೆಕ್ಸ್ಟ್ ಟೈಮು. ನಮ್ದು ಆದಿನಾರಾಯಣ ಖುಷಿ ಆಯ್ತು. ನಮ್ದು ಹೆಲ್ಮೆಟ್ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು. ಅವ್ರಿಗೆ జై ఆదినారాయణకి మంచోడు. వాడినింటి మేము తీసుకొని ఉన్నాం. ನಮ್ಮವರು ಚೆನ್ನಾಗಿ ಕೊಟ್ಟಿದ್ದಾರೆ, ಒಳ್ಳೇದು, ನಮ್ಗೆಲ್ಲ ಒಳ್ಳೇದೇ, ನಮ್ಗೆ ಅನುಕೂಲವಾಗಿ ಕೊಟ್ಟಿದ್ದಾರೆ ಸರ್. ఈ టైంలో హెల్మెట్ ఇస్తానికి చాలా మంచిది, అనుకూలంగా భావిస్తా ఉన్నాడు. మంచోడే ಮಾತಾಡ್ತಾವಾ? ಏನ್ ವಾಲಂಟಿಯರ್ಸ್ ಇದ್ದೀರಾ? ಒಂದ್ ಸ್ವಲ್ಪ ಆಕ್ಟಿವ್ ಆಗಿರಿ. ಈಗ ಗಾಡಿಗಳು ಮೂವ್ ಆಗ್ತಾ ಇದಾವೆ, ಸ್ವಲ್ಪ ನಿಧಾನವಾಗಿ ಕಳಿಸಿ ಗಾಡಿಗಳನ್ನ. ಆಮೇಲೆ ಆದಿನಾರಾಯಣವರು ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಆದಿನಾರಾಯಣನವರು ವೇದಿಕೆ ಮೇಲೆ ಬರಬೇಕು. ಇಲ್ಲಿ ಯಾರು ಈಚರ್ ಮುಂದ್ಗಡೆ ಜಮಾಯಿಸಿದ್ರೆ ದಯವಿಟ್ಟು ಗೊಲ್ಲಳ್ಳಿ ವೆಂಕಟೇಶ್ ಅವರು, ಸುರೇಶ್ ಅಣ್ಣವರು ದಯವಿಟ್ಟು ಈ ಕಡೆ ಬಂದ್ಬಿಡಿ. ಎಲ್ಲ ನೋಡಿ, ಗಾಡಿಗಳೆಲ್ಲ ಒಂದೇ ಸರಿ ಪಾಸ್ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಲ್ಲಿ. ಆಮೇಲೆ ಮಾಧ್ಯಮ ಮಿತ್ರರು ಕೂಡ ಅಲ್ಲೇ ಇದ್ದೀರಿ, ಸ್ವಲ್ಪ ಸ್ಥಳ ಅವಕಾಶ ಮಾಡಿಕೊಡಿ. ಹೋಗೋತರ ಮಾಡ್ಬೇಕು. ದಯವಿಟ್ಟು ಪೊಲೀಸರು ದಯವಿಟ್ಟು ಈ ಕಡೆ ಬರ್ಬೇಕು. ಯಾರು ಕೂಡ ಅಲ್ಲಿ ಹೋಗ್ಬಾರ್ದು, ಅಲ್ಲಿ ರೋಡ್ ಇಲ್ಲ. ಮತ್ತೆ ವಾಪಸ್ ಬರ್ತೀರಾ ಹುಂಡಯ್ಯ. ಹೆಲ್ಮೆಟ್ ಬಗ್ಗೆ ಧನ್ಯವಾದಗಳು. ನಮ್ಗೆ ಹೆಲ್ಮೆಟ್ ಕೊಟ್ಟೋದ್ರಕ್ಕ बहुत अच्छा लगा है भाई, ऐसा ही होना चाहिए. ಹೆಲ್ಮೆಟ್ ಏನ್ ಕೊಟ್ಟಿದ್ದಾರೆ ಹೇಳಿ ಮಾತು. ಎಲ್ಲ ಜನರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಹೆಲ್ಮೆಟ್ ಇಲ್ಲದೆ ಬೇಜಾನ್ ಜನ ಓಡಾಡ್ತಾರೆ, ಅದಕ್ಕೆಲ್ಲ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಸಾಹೇಬ್ರು. ಎಲ್ಲರೂ ಡೈಲಿ ಹಾಕೊಂಡು ಆರೋಗ್ಯವಾಗಿರ್ಬೇಕು ಅಂತ ನಾವು ಒಪ್ಕೊಂತೀವಿ. ಈಗ ಏನ್ ಬರ್ತಾರೆ ಅವ್ರು ಸ್ಟಾಪ್ ಮಾಡು, ಇವ್ರು ಬಂದ್ಬಿಡ್ಲಿ. ಏನವರು ಇಲ್ಲ ಬಿಡ, ಅವ್ರು ನಮ್ಮ ಹುಡುಗರು ತಪ್ಪು ಮಾಡ್ತಾರೆ.